ದಕ್ಷಿಣ ಕನ್ನಡದ ಗುಡ್ಡಗಾಡು ಪ್ರದೇಶದಲ್ಲಿ ಕತ್ತಲ ಕಣಿವೆ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಕೇಳಿದರೆ ಸಾಕು ಮೈ ಜುಮ್ ಎನ್ನುತ್ತಿತ್ತು. ಅಲ್ಲಿನ ಕತೆಗಳು, ದಂತಕತೆಗಳು, ಭಯಾನಕ ಅನುಭವಗಳು ಊರಿನ ಹೊರಗೂ ಹರಡಿದ್ದವು. ಈ ಕಣಿವೆಯಲ್ಲಿ ಏನೋ ಒಂದು ಅತೀಂದ್ರಿಯ ಶಕ್ತಿ ಅಡಗಿದೆ ಎಂದು ಜನ ನಂಬಿದರು. ರಾಘು ಒಬ್ಬ ಯುವ ಪತ್ರಕರ್ತ. ಈ ಕಣಿವೆಯ ರಹಸ್ಯವನ್ನು ಭೇದಿಸಲು ನಿರ್ಧರಿಸಿದ. ಅವನು ಸಾಹಸಪ್ರಿಯ ಮತ್ತು ಅತೀಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದ. ರಾಘು ತನ್ನ ಕ್ಯಾಮರಾ, ರೆಕಾರ್ಡರ್ ಮತ್ತು ಕೆಲವು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಕತ್ತಲೆ ಕಣಿವೆಯ ಕಡೆಗೆ ಹೊರಟನು. ಹಳ್ಳಿಯ ಪ್ರವೇಶ ದ್ವಾರದಲ್ಲಿ ಹಳೆಯ ಮರದ ಬೋರ್ಡ್ ಒಂದಿತ್ತು. ಕತ್ತಲೆ ಕಣಿವೆ, ಇಲ್ಲಿಗೆ ಬರುವವರು ಎಚ್ಚರಿಕೆಯಿಂದಿರಿ ಎಂದು ಬರೆದಿತ್ತು. ರಾಘು ನಕ್ಕನು. ಇದು ಕೇವಲ ಕಟ್ಟುಕತೆ ಎಂದು ಅಂದುಕೊಂಡನು. ಹಳ್ಳಿಯೊಳಗೆ ಕಾಲಿಟ್ಟಾಗ ಒಂದು ರೀತಿಯ ಮೌನ ಅವನನ್ನು ಆವರಿಸಿತು. ಮನೆಗಳು ಖಾಲಿ ಬಿದ್ದಿದ್ದವು, ಕಿಟಕಿಗಳು ಮುಚ್ಚಿದ್ದವು ಮತ್ತು ಗಾಳಿಯಲ್ಲಿ ಒಂದು ರೀತಿಯ ದುಃಖದ ವಾಸನೆ ಇತ್ತು. ರಾಘು ಮುಂದೆ ಸಾಗಿದಂತೆ ಹಳೆಯ ಮರದ ಮನೆಯೊಂದು ಅವನ ಗಮನ ಸೆಳೆಯಿತು. ಅದು ದೊಡ್ಡದಾಗಿತ್ತು ಮತ್ತು ಅದರ ಗೋಡೆಗಳು ಪಾಚಿಯಿಂದ ಆವೃತವಾಗಿದ್ದವು. ರಾಘು ಆ ಮನೆಯ ಬಾಗಿಲು ತಟ್ಟಿದನು. ಸ್ವಲ್ಪ ಸಮಯದ ನಂತರ ಮುದುಕಿಯೊಬ್ಬಳು ಬಾಗಿಲು ತೆರೆದಳು. ಅವಳ ಕಣ್ಣುಗಳು ಆಳವಾಗಿದ್ದವು ಮತ್ತು ಮುಖದಲ್ಲಿ ಒಂದು ರೀತಿಯ ದುಃಖದ ಛಾಯೆ ಇತ್ತು. ನೀವು ಯಾರು? ಇಲ್ಲಿ ಏಕೆ ಬಂದಿದ್ದೀರಿ ಎಂದು ಮುದುಕಿ ಕೇಳಿದಳು. ರಾಘು ತನ್ನ ಪರಿಚಯ ಹೇಳಿ ಹಳ್ಳಿಯ ಬಗ್ಗೆ ತಿಳಿದುಕೊಳ್ಳಲು ಬಂದಿರುವುದಾಗಿ ತಿಳಿಸಿದನು. ಮುದುಕಿ ಒಂದು ನಿಟ್ಟುಸಿರು ಬಿಟ್ಟು, ಈ ಹಳ್ಳಿಯಲ್ಲಿ ಏನೂ ಇಲ್ಲ, ಇಲ್ಲಿಂದ ಹೋಗಿಬಿಡಿ, ಇಲ್ಲಿ ಉಳಿಯುವುದು ಅಪಾಯಕಾರಿ ಎಂದಳು. ರಾಘು, ನಾನು ಇಲ್ಲಿನ ಕತೆಗಳನ್ನು ಕೇಳಿದ್ದೇನೆ, ನನಗೆ ಸತ್ಯ ತಿಳಿಯಬೇಕು ಎಂದನು. ಮುದುಕಿ ಮೌನವಾದಳು. ನಂತರ, ಸರಿ, ನೀವು ಕೇಳಿದ್ದೀರಿ, ನಾನು ಹೇಳುತ್ತೇನೆ, ಆದರೆ ನೀವು ಇಲ್ಲಿ ಕೇಳಿದ್ದನ್ನು ಯಾರಿಗೂ ಹೇಳಬಾರದು ಎಂದಳು. ಮುದುಕಿ ಹೇಳಲು ಪ್ರಾರಂಭಿಸಿದಳು. ಈ ಹಳ್ಳಿಯಲ್ಲಿ ಹಿಂದೆ ಶ್ರೀಮಂತ ಜಮೀನ್ದಾರರ ಕುಟುಂಬ ವಾಸಿಸುತ್ತಿತ್ತು. ಅವರು ಕ್ರೂರ ಮತ್ತು ದುರಹಂಕಾರಿ. ಅವರ ಮಗಳು ಲೀಲಾ ಸುಂದರ ಮತ್ತು ದಯಾಳು, ಆದರೆ ಅವಳನ್ನು ಬಲವಂತವಾಗಿ ಮದುವೆ ಮಾಡಿಸಲು ಪ್ರಯತ್ನಿಸಿದರು. ಲೀಲಾ ತನ್ನ ಪ್ರಿಯಕರನೊಂದಿಗೆ ಓಡಿ ಹೋದಳು. ಜಮೀನ್ದಾರರು ಕೋಪದಿಂದ ಅವಳನ್ನು ಹುಡುಕಿ ಅವರಿಬ್ಬರನ್ನು ಕೊಂದು ಹಾಕಿದರು. ಆ ದಿನದಿಂದ ಲೀಲಾನ ಆತ್ಮ ಈ ಹಳ್ಳಿಯಲ್ಲಿ ತಿರುಗಾಡುತ್ತಿದೆ. ಅವಳು ತನ್ನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾಳೆ. ರಾತ್ರಿ ಸಮಯದಲ್ಲಿ ಅವಳ ಅಳುವಿನ ಶಬ್ದ ಕೇಳಿಸುತ್ತದೆ ಮತ್ತು ಅವಳ ನೆರಳು ಮನೆಗಳ ಗೋಡೆಗಳ ಮೇಲೆ ಕಾಣಿಸುತ್ತದೆ. ಜಮೀನ್ದಾರರ ಕುಟುಂಬದ ಸದಸ್ಯರು ಒಬ್ಬೊಬ್ಬರಾಗಿ ಸತ್ತರು. ಅವರ ಆತ್ಮಗಳು ಸಹ ಈ ಹಳ್ಳಿಯಲ್ಲಿ ಬಂದಿಯಾಗಿವೆ. ಅವರು ಲೀಲಾನ ಜೊತೆ ಸೇರಿ ಇಲ್ಲಿಗೆ ಬರುವವರನ್ನು ಕಾಡುತ್ತಾರೆ. ಈ ಹಳ್ಳಿಯ ಮಣ್ಣಿನಲ್ಲಿ ರಕ್ತದ ಕಲೆಗಳಿವೆ. ಇಲ್ಲಿ ಶಾಂತಿ ಇಲ್ಲ, ಕೇವಲ ದುಃಖ ಮತ್ತು ಭಯ ಮಾತ್ರ ಇದೆ. ಮುದುಕಿಯ ಕತೆ ಕೇಳಿ ರಾಘುಗೆ ಮೈ ಜುಮ್ ಎಂದಿತು, ಆದರೆ ಅವನು ನಂಬಲಿಲ್ಲ. ಇದು ಕೇವಲ ಕಟ್ಟುಕತೆ ಎಂದು ಅವನು ಅಂದುಕೊಂಡನು. ಮುದುಕಿ, ಸರಿ, ನೀವು ನಂಬದಿದ್ದರೆ ರಾತ್ರಿ ಇಲ್ಲಿಯೇ ಇರಿ, ಆಗ ನಿಮಗೆ ಸತ್ಯ ತಿಳಿಯುತ್ತದೆ ಎಂದಳು. ರಾಘು ಒಪ್ಪಿದನು. ರಾತ್ರಿ ಕಳೆಯಲು ಮುದುಕಿಯ ಮನೆಯಲ್ಲಿಯೇ ಉಳಿದುಕೊಂಡನು. ರಾತ್ರಿ ಕತ್ತಲಾಗಿತ್ತು. ಗಾಳಿಯ ಶಬ್ದ ಭಯಾನಕವಾಗಿತ್ತು. ರಾಘು ತನ್ನ ಕ್ಯಾಮರಾ ಮತ್ತು ರೆಕಾರ್ಡರ್ ಅನ್ನು ಸಿದ್ಧಪಡಿಸಿಕೊಂಡು ಕಾಯುತ್ತಿದ್ದನು. ಹಠಾತ್ತನೆ ಮನೆಯ ಹೊರಗೆ ಒಂದು ಅಳುವಿನ ಶಬ್ದ ಕೇಳಿಸಿತು. ರಾಘು ಎದ್ದು ಕಿಟಕಿಯ ಬಳಿ ಹೋದನು. ಹೊರಗೆ ಮರದ ಕೆಳಗೆ ಬಿಳಿ ಸೀರೆಯುಟ್ಟ ಮಹಿಳೆಯ ನೆರಳು ಕಾಣಿಸಿತು. ರಾಘು ಕ್ಯಾಮರಾ ಆನ್ ಮಾಡಿ ಫೋಟೋ ತೆಗೆಯಲು ಪ್ರಯತ್ನಿಸಿದನು, ಆದರೆ ಕ್ಯಾಮರಾ ಕೆಲಸ ಮಾಡಲಿಲ್ಲ. ನೆರಳು ನಿಧಾನವಾಗಿ ಮನೆಯ ಕಡೆಗೆ ಸಾಗುತ್ತಿತ್ತು. ರಾಘು ಭಯದಿಂದ ನಡುಗುತ್ತಿದ್ದನು. ನೆರಳು ಮನೆಯೊಳಗೆ ಬಂತು. ಅದು ಲೀಲಾನ ಆತ್ಮ. ಅವಳ ಕಣ್ಣುಗಳು ರಕ್ತದಿಂದ ತುಂಬಿದ್ದವು ಮತ್ತು ಮುಖದಲ್ಲಿ ಕೋಪದ ಛಾಯೆ ಇತ್ತು. ಲೀಲಾ ರಾಘುವಿನ ಕಡೆಗೆ ಸಾಗಿದಳು. ಅವಳ ಕೈಗಳು ಚಾಚಿದ್ದವು. ರಾಘು ಓಡಿ ಹೋಗಲು ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಲೀಲಾ ರಾಘುವಿನ ಕುತ್ತಿಗೆಯನ್ನು ಹಿಡಿದಳು. ರಾಘು ಉಸಿರುಗಟ್ಟುತ್ತಿದ್ದನು. ಹಠಾತ್ತನೆ ಮುದುಕಿ ಕೋಣೆಗೆ ಬಂದಳು. ಅವಳು ಲೀಲಾನಿಗೆ ಏನೋ ಕೇಳಿದಳು. ಲೀಲಾ ರಾಘುವಿನ ಕುತ್ತಿಗೆಯನ್ನು ಬಿಟ್ಟು ಕಣ್ಮರೆಯಾದಳು. ರಾಘು ಉಸಿರಾಡಲು ಕಷ್ಟಪಡುತ್ತಿದ್ದನು. ಮುದುಕಿ ಅವನಿಗೆ ನೀರು ಕುಡಿಸಿದಳು. ನೀವು ಬದುಕಿದ್ದೀರಿ, ಲೀಲಾ ನಿಮ್ಮನ್ನು ಕೊಲ್ಲಲು ಬಂದಿದ್ದಳು, ಆದರೆ ನಾನು ಅವಳನ್ನು ತಡೆದೆ ಎಂದು ಮುದುಕಿ ಹೇಳಿದಳು. ರಾಘು, ನೀವು ಯಾರು? ಲೀಲಾಳನ್ನು ಹೇಗೆ ತಡೆದಿರಿ ಎಂದು ಕೇಳಿದನು. ಮುದುಕಿ, ನಾನು ಲೀಲಾಳ ತಾಯಿ. ನಾನು ಅವಳ ಸಾವಿಗೆ ಕಾರಣನಾದ ಜಮೀನ್ದಾರನ ಹೆಂಡತಿ. ನಾನು ಅವಳ ಆತ್ಮವನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವಳು ಇನ್ನೂ ಕೋಪಗೊಂಡಿದ್ದಾಳೆ ಎಂದಳು. ರಾಘುಗೆ ಆಶ್ಚರ್ಯವಾಯಿತು. ನೀವು ಲೀಲಾಳ ತಾಯಿಯೇ? ಹಾಗಾದರೆ ನೀವು ಏಕೆ ಇಲ್ಲಿಯೇ ಇದ್ದೀರಿ ಎಂದು ಕೇಳಿದನು. ಮುದುಕಿ, ನಾನು ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತಪಡಿಸಲು ಇಲ್ಲಿಯೇ ಇದ್ದೇನೆ. ನಾನು ಲೀಲಾಳ ಆತ್ಮಕ್ಕೆ ಶಾಂತಿ ಸಿಗುವವರೆಗೂ ಇಲ್ಲಿಂದ ಹೋಗುವುದಿಲ್ಲ ಎಂದಳು. ರಾಘುಗೆ ಎಲ್ಲವೂ ಅರ್ಥವಾಯಿತು. ಈ ಹಳ್ಳಿಯಲ್ಲಿ ಅಡಗಿರುವ ರಹಸ್ಯ ಅವನಿಗೆ ತಿಳಿದಿತ್ತು. ಮುಂದಿನ ದಿನ ರಾಘು ಹಳ್ಳಿಯಿಂದ ಹೊರಟನು. ಅವನು ತನ್ನ ಅನುಭವಗಳನ್ನು ಪುಸ್ತಕದಲ್ಲಿ ಬರೆದನು.
ಕತ್ತಲೆ ಕಣಿವೆ ಎಂಬ ಹೆಸರಿನ ಆ ಪುಸ್ತಕ ಜನಪ್ರಿಯವಾಯಿತು. ಆದರೆ ರಾಘು ಆ ಹಳ್ಳಿಗೆ ಮತ್ತೆಂದೂ ಹೋಗಲಿಲ್ಲ. ಅಲ್ಲಿನ ಭಯಾನಕ ಅನುಭವಗಳು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದವು. ಕತ್ತಲೆ ಕಣಿವೆ ಇಂದಿಗೂ ರಹಸ್ಯಗಳ ತಾಣವಾಗಿ ಉಳಿದಿದೆ. ಅಲ್ಲಿನ ಜನರು ಲೀಲಾಳ ಆತ್ಮಕ್ಕೆ ಹೆದರುತ್ತಾರೆ ಮತ್ತು ಆ ಹಳ್ಳಿಯ ದುಃಖದ ಕಥೆಗಳು ತಲೆಮಾರಿನಿಂದ ತಲೆಮಾರಿಗೆ ಹರಡುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.